ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವರ್ಷ ಲಾಭವಿದೆಯಾ, ನಷ್ಟವಿದೆಯಾ, ಅಥವಾ ಅದೃಷ್ಟದ ವರ್ಷವ ಸಂಕಷ್ಟದ ವರ್ಷವ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಈ ವರ್ಷ ಅದೃಷ್ಟಕ್ಕಿಂತ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದಿರುತ್ತೆ. ಗಳಿಸಿದಷ್ಟು ಕೂಡ ಕಳ್ಕೊಳ್ಳತಕ್ಕಂಥ ವರ್ಷವಿದು. ಲಾಭವನ್ನು ನೋಡ್ತೀರಾ, ಆಗತಕ್ಕಂಥ ಖರ್ಚು ಬರತಕ್ಕಂಥ ಲಾಭಕ್ಕಿಂತ 2 ಪಟ್ಟು ಜಾಸ್ತಿ ಇರುತ್ತೆ. ಸಮಸ್ಯೆಗಳು, ಗೊಂದಲ, ನಿಷ್ಠೂರ, ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಸುಖ ಸಂತೋಷವನ್ನು ನೋಡತಕ್ಕಂಥ ವರ್ಷವಾಗಿರುತ್ತೆ. ತುಂಬ ಜನಕ್ಕಾಗಲೇ ಭಯ ಅಥವಾ ಒಂಥರ ಬೇಜಾರು ಶುರುವಾಗ್ಬಿಟ್ಟಿರಬೇಕು. 2025 ಕೂಡ ಕೊಂಚ ಪ್ರಹಶಃ ಹೀಗೆ ಒಂದಷ್ಟು ವಿಚಾರದಲ್ಲಿತ್ತು. ಈ ವರ್ಷವೂ ಕೂಡ ಹೀಗೆ ಇರುತ್ತಾ, ಈ ವರ್ಷ ಆದಾಯ, ವ್ಯಯ, ಸುಖ ದುಃಖ ಯಾವ ರೀತಿ ಇದೆ ಅಂತ ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಸಿಂಹರಾಶಿಯವರಿಗೆ ಈ ವರ್ಷ ಆದಾಯ ಇರತಕ್ಕಂಥದ್ದು 5, ಅಂದರೆ ಒಂದು 5 ಆದಾಯವನ್ನು ಗಳಿಸಿದ್ರೆ ವ್ಯಯ ಖರ್ಚಾಗತಕ್ಕಂಥದ್ದು 5 ಅಷ್ಟೇ. ಪರಭಾವನಾಮ ಸಂವತ್ಸರ ಸಿಂಹರಾಶಿಯವರಿಗೆ ಆದಾಯವೂ ಇಲ್ಲ, ಲಾಭವೂ ಇಲ್ಲ. ಬಂದಿರತಕ್ಕಂಥ ಅಷ್ಟು ಹಣಕಾಸಿನ ಇನ್ಕಮ್ ಕೂಡ ಸರಿಸಮನಾಗಿ ಖರ್ಚಾಗತಕ್ಕಂಥದ್ದು. 50-50 ರೇಷೋ ಈ ವರ್ಷ. ಎಷ್ಟು ಗಳಿಸ್ತೀರಿ ಅಷ್ಟೇ ಖರ್ಚು ಮಾಡ್ತೀರಿ. ಸೇವಿಂಗ್ಸ್ 0 ಆಗಿರತಕ್ಕಂಥದ್ದು ನಿಮಗೆ. ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆಯಿಂದಿರಿ ಈ ವರ್ಷ. ಎಷ್ಟು ಹಣಕಾಸನ್ನು ಗಳಿಸಿದ್ರು ಕೂಡ ಅಷ್ಟೇ ನಷ್ಟವನ್ನು ನೋಡುವಂತರಾಗ್ತೀರಾ. ಇನ್ನು ಆರೋಗ್ಯ, ಅನಾರೋಗ್ಯ ಯಾವ ರೀತಿ ಇದೆಯಪ್ಪ ಸಿಂಹರಾಶಿಯವರಿಗೆ ಅಂತ ಹೇಳಿದ್ರೆ, ಆರೋಗ್ಯ ಒಂದು, ಅನಾರೋಗ್ಯವೂ ಕೂಡ ಒಂದು. 50-50 ರೇಷೋ ಇದರಲ್ಲೂ ಕೂಡ. ವಾರ ಪೂರ್ಣ ತುಂಬ ಚೆನ್ನಾಗಿದ್ರೆ 1-2 ದಿನ ಆರೋಗ್ಯ ತಪ್ಪತಕ್ಕಂಥದ್ದು. 15 ದಿನ, 1 ತಿಂಗಳು ತುಂಬ ಚೆನ್ನಾಗಿತ್ತು ಅಂದರೆ 3-4 ದಿನ ಆರೋಗ್ಯ ತಪ್ಪತಕ್ಕಂಥದ್ದು. ಆರೋಗ್ಯದಲ್ಲಿ ಏರುಪೇರನ್ನು ಜಾಸ್ತಿ ಕಾಣ್ತೀರಾ ಸಿಂಹರಾಶಿಯವರು. ಆಲ್ರೆಡಿ ಆರೋಗ್ಯದ ಸಮಸ್ಯೆ ಎದುರಿಸಿದ್ದವರು ಜಾಗೃತವಾಗಿರಿ. ನಿಮ್ಮ ದೇಹ ನಿಮ್ಮ ಕೆಲಸ ಕಾರ್ಯಕ್ಕೆ ಈ ವರ್ಷ ಸಪೋರ್ಟ್ ಮಾಡೋದೇ ಇಲ್ಲ. ನಾನಾ ರೀತಿಯ ಆಲಸ್ಯಗಳಾಗಿರ್ಬೋದು, ಅಥವಾ ತುಂಬ ಆರೋಗ್ಯ ಸಮಸ್ಯೆ, ದೇಹ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಮನಸ್ಥಿತಿಯಲ್ಲಿ ಸಂಪೂರ್ಣ ಇನ್ನೂ ಆರೋಗ್ಯವನ್ನು ನಿಮ್ಮ ಕೈಯಾರ ಹಾಳಿ ಮಾಡ್ಕೊಳ್ತಕ್ಕಂಥ ಒಂದಷ್ಟು ಕಾರಣಗಳು ಉಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಹರಿಸಿ. ಇನ್ನು ಸುಖ ದುಃಖಗಳು ಯಾವ ಥರಪ್ಪ ಇದೆ ಅಂತ ಹೇಳಿದ್ರೆ, ಈ ವರ್ಷ ಸುಖ 6, ದುಃಖ 3. ಸಾಂಸಾರಿಕ ಕುಟುಂಬದಲ್ಲಿ ಸುಖ ಶಾಂತಿಯನ್ನು ನೋಡೋದಾದರೆ, ದಾಯಾದಿಗಳು, ಕೌಟುಂಬಿಕ ಕಲಹಗಳು, ಜನರ ವಿರೋಧ, ಕೆಲಸದ ಕ್ಷೇತ್ರದಲ್ಲಿ ಇರತಕ್ಕಂಥ ಒತ್ತಡಗಳು ಇರತಕ್ಕಂಥ ನೆಮ್ಮದಿಯನ್ನು ಕಿತ್ತುಕೊಳ್ಳತಕ್ಕಂಥ ವರ್ಷವಾಗಿರುತ್ತೆ. ಸೊ ಸಿಂಹರಾಶಿಯವರಿಗೆ ಇದೊಂಥರ 50-50 ವರ್ಷ ಇದ್ದಂಗೆ. ಈ ಕಡೆ ಲಾಭವನ್ನು ನೋಡೋಕ್ಕಾಗ್ತಾ ಇಲ್ಲ, ಈ ಕಡೆ ನಷ್ಟವನ್ನು ನೋಡೋಕೆ ಹೋಗ್ತಾ ಇಲ್ಲ. ಏನೋ ಜೀವನ ನಡಿಬೇಕಲ್ಲ, ಆ ಖರ್ಚು ವೆಚ್ಚಕ್ಕಾದರೆ ಸಾಕು, ಜೀವನ ನಡೆಯೋಕ್ಕೆ ಒಂದಷ್ಟು ಅಮೌಂಟ್ ಆದರೆ ಸಾಕು, ಅಷ್ಟು ಖರ್ಚಾದರೆ ಸಾಕು, ಈ ರೀತಿಯಲ್ಲೇ ತಳ್ಕೊಂಡೋಗತಕ್ಕಂಥ ವರ್ಷವಾಗಿರುತ್ತೆ ಈ ವರ್ಷ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯದ ಮೇಲೆ, ಆರೋಗ್ಯದ ಮೇಲೆ ಸಿಂಹರಾಶಿಯವರು ಗಮನವನ್ನು ಹರಿಸತಕ್ಕಂಥದ್ದು. ಪ್ರಮುಖವಾಗಿ ಗುರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಜೂನ್ 6ನೇ ತಾರೀಕುವರೆಗೂ. 11ನೇ ಸ್ಥಾನ ಖಂಡಿತ ಲಾಭದಾಯಕ ಸ್ಥಾನ. ಜೂನ್ವರೆಗೂ ಕೂಡ ಸಿಂಹರಾಶಿಯವರಿಗೆ ಮನೆಯಲ್ಲಿ ಉತ್ತಮ ನೆಮ್ಮದಿಯನ್ನು ಕಾಣುವಂತರಾಗ್ತೀರಾ. ನಿಮ್ಮ ಮಕ್ಕಳ ಬೆಳವಣಿಗೆ ನಿಮಗೊಳ್ಳೆ ಯಶಸ್ಸನ್ನು, ಮನಸ್ಸಿಗೆ ಸಮಾಧಾನವನ್ನು, ಜೀವನ ನೆಮ್ಮದಿಯಾಗಿದೆಯಪ್ಪ, ಮಕ್ಕಳು ಸೆಟಲ್ ಆಗ್ತಾ ಇದ್ದಾರೆ, ಆರಾಮ್ಸೆ ಇರ್ಬೋದು, ನನ್ನ ಜವಾಬ್ದಾರಿ ಕಮ್ಮಿ ಆಗಿದೆ, ಅವರು ಆರಾಮ್ಸೆ ಇದ್ದಾರೆ ಎಂಬ ಮನಸ್ಥಿತಿ ನೀವು ಪಡೆದುಕೊಳ್ತೀರಿ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುವಂತರಾಗ್ತೀರಾ. ಪ್ರಮುಖ ವ್ಯಾಪಾರ, ವ್ಯವಹಾರ, ಉದ್ಯೋಗ ಮಾಡೋರಿಗೆ ಉತ್ತಮ ಲಾಭದಾಯಕ ತಿಂಗಳುಗಳಾಗಿರುತ್ತೆ. ವ್ಯವಸಾಯ ಸಹಿತವಾಗಿ ಕೃಷಿ ಚಟುವಟಿಕೆಯನ್ನು ಮಾಡತಕ್ಕಂಥವ್ರಿಗೆ ಇಳುವರಿ ತುಂಬ ಚೆನ್ನಾಗಿ ಬಂದು ಒಳ್ಳೆಯ ಲಾಭವನ್ನು ನೋಡುವಂತರಾಗ್ತೀರಾ. ಭೂ ಖರೀದಿ ಮಾಡತಕ್ಕಂಥ ಯೋಗವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬ ವರ್ಷಗಳಿಂದ ಯಾರು ಮನೆ ಕಟ್ಟಬೇಕು, ಸೈಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದವರಿಗೆ ಜಾಕ್ಪಾಟ್ ಅನಿರೀಕ್ಷಿತವಾಗಿ ಅಂದ್ಕೊಂಡೇ ಇರೋದಿಲ್ಲ, ಒಂದು ಸೈಟ್ ಪರ್ಚೇಸ್ ಆಗಿಬಿಡುತ್ತೆ. ಅಂದರೆ ಮ್ಯಾಜಿಕ್ ಅಂತ ಹೇಳ್ತೀವಿ ಗೊತ್ತಾ. ತುಂಬ ಜನ ಇದನ್ನು ಅಪೇಕ್ಷೆ ಮಾಡ್ತಿರ್ತಾರೆ. ವರ್ಷಗಟ್ಟಲೆ ತುಂಬ ಜನ ಸೈಕಲ್ ಹೊಡೆದಿರ್ತಾರೆ, ಒಂದು ಸೈಟನ್ನು ಮಾಡಬೇಕು, ಒಂದು ಮನೆಯ ಖರೀದಿ ಮಾಡಬೇಕು, ಒಂದು ವಸ್ತು ತೆಗೆದುಕೊಳ್ಬೇಕು ಅಂತ. ಕೆಲವ್ರಿಗೆ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅಂದ್ಕೊಂಡೇ ಇರೋದಿಲ್ಲ, ಅವ್ರ ಹತ್ರ ದುಡ್ಡು ಇರೋದಿಲ್ಲ, ಇನ್ನೆಲ್ಲೋ ದುಡ್ಡು ಉತ್ಪತ್ತಿಯಾಗಿ ಇನ್ಯಾರೋ ಸಹಾಯಕ್ಕೆ ಬಂದು ನಿಂತ್ಕೊಂಡು ಆಟೋಮೆಟಿಕ್ಲಿ ಅವರು ಸೈಟ್ನೇ ಪರ್ಚೇಸ್ ಮಾಡಿಬಿಡ್ತಾರೆ. ಥರ ತುಂಬ ಜನ ಹೇಳ್ತಾರೆ. ಅವರೇ ಆಶ್ಚರ್ಯ ಪಟ್ಬಿಡ್ತಾರೆ, ಗುರುಡೆ ಒಂದು ವಾರದಲ್ಲಿ ಹೆಂಗೆ ಜೀವನದಲ್ಲಿ ಚಮತ್ಕಾರ ಆಗೋಯ್ತು ಅಂತ ಹೇಳಿದ್ರೆ, ನನ್ನ ಜೀವನಕ್ಕೆ ಪರ್ಸನಲ್ ಡೇ ಟು ಡೇ ಆಕ್ಟಿವಿಟೀಸ್ಗೆ ಖರ್ಚಿಗೆ ದುಡ್ಡಿಲ್ಲತಕ್ಕಂಥ ವ್ಯಕ್ತಿ ನಾನು.
ತುಂಬ ಜನ ಇದನ್ನ ನಂತರ ಹೇಳ್ಕೊಂಡಿದ್ದಾರೆ, ಹಾಗೂ ಕೆಲವರಿಗೆ ಅನುಭವವೂ ಕೂಡ ಬಂದಿರುತ್ತೆ. ದಿನನಿತ್ಯ ಕೆಲಸ ಕಾರ್ಯಗಳಿಗೆ, ಜೀವನಕ್ಕೆ ಹಣಕಾಸು ಸಾಕಾಗ್ತಿರೋದಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ಜಾಕ್ಪಾಟ್ ಹೊಡೆದಂಗೆ ಯಾರೋ ಸಹಾಯ ಮಾಡಿ, ಅಥವಾ ಎಲ್ಲೋ ಒಂದು ಸಾಲ ಆಗಿ, ಅಥವಾ ಇನ್ಯಾರ್ದೋ ಒಂದು ಸಹಾಯದಿಂದ ಮನೆಯನ್ನ, ಸೈಟನ್ನ ಒಂದು ವಾರ, ಒಂದು ತಿಂಗಳಲ್ಲೇ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಕನಸಲ್ಲೂ ಅನ್ಕೊಂಡಿರೋದಿಲ್ಲ ಆ ತಿಂಗಳು, ಆ ವಾರ ನನ್ನ ಸೈಟನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿ. ತುಂಬ ಜನ ಹೇಳ್ತಾರೆ, ಜೀವನದಲ್ಲಿ ಪವಾಡನೇ ಆಗೋಯ್ತು, ಅನಿಸ್ಕೊಂಡಿಲ್ದಕ್ಕಂಥ ವಿಚಾರದಲ್ಲಿ ಲಾಭವನ್ನು ನೋಡಿದ್ದೀನಿ, ನನ್ನ ಜಾತಕದಲ್ಲಿ ನನ್ನ ರಾಜಯೋಗ ಬಂದ್ಬಿಟ್ಟಿದ್ಯಾ, ನನಗೇನು ಅದೃಷ್ಟ ಕುಲಾಯಿಸ್ಬಿಟ್ಟಿದ್ಯಾ, ಮುಂದೆ ಮುಟ್ಟಿದೆಲ್ಲವೂ ಕೂಡ ಚಿನ್ನವಾಗಿರುತ್ತಾ ಎಂಬ ಪ್ರಶ್ನೆಯನ್ನು ಎಷ್ಟೋ ಜನ ನನ್ನ ಹತ್ರ ಕೇಳಿದ್ದೀರಾ. ಆಗ ನಿಮ್ಮ ಮನಸ್ಸಿಗೆ ಕೆಲವ್ರಿಗೆ ಇರುತ್ತೆ. ಯೋಗಗಳು ಪ್ರಾರಂಭವಾದಾಗ ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ 11ನೇ ಸ್ಥಾನದಲ್ಲಿ ಸ್ಥಿತನಾಗಿರತಕ್ಕಂಥ ಗುರುವಿನ ಅನುಗ್ರಹದಿಂದ ಉತ್ತಮ ಲಾಭದಾಯಕ ಈ ಎಲ್ಲ ಫಲಗಳನ್ನು ಸಿಂಹರಾಶಿಯವರು ವಿತಿನ್ ಜೂನ್ 6ನೇ ತಾರೀಕು ಪಡೆದುಕೊಳ್ಳುವಂತರಾಗ್ತೀರಾ. ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರಾ. ಭೂ ವಿಚಾರದಲ್ಲಿ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನು ಭೂದೇವತೆ ನಿಮ್ಗೆ ಕರುಣಿಸಿಕೊಟ್ಟಿದ್ದಾಳೆ. ಜಾಕ್ಪಾಟ್ ಅಂತಾರೆ ನಿಮ್ಗೆ ಹೇಳಿದ್ರೆ ಆ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಪಡೆದುಕೊಳ್ಳಿ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಂತುಕೊಂಡು ಕೆಲಸದ ಕ್ಷೇತ್ರದ ಉತ್ತಮ ಸಹಾಯವನ್ನು ಮಾಡ್ತಾರೆ. ಆರ್ಥಿಕವಾಗಿಯೂ ಕೂಡ ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ. ಖಂಡಿತ ನಿಮಗೆ ಒಳ್ಳೆ ಲಾಭವನ್ನು ನೋಡೋದಾದರೆ ಜೂನ್ 6ನೇ ತಾರೀಕು ಕಟಕ ರಾಶಿಗೆ ಗುರು ಬಂದಾಗ, ಬೃಹಸ್ಪತಿ ಗ್ರಹ ಬಂದಾಗ ನಾನಾ ರೀತಿಯ ಸಂಕಷ್ಟವನ್ನು ನೀವು ಎದುರಿಸುವಂತಾಗ್ತದೆ. ಜನರ ವಿರೋಧ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ದುಗುಡ, ಮನೆಯಲ್ಲಿ ಅಶಾಂತಿ ಕಾಡತಕ್ಕಂಥದ್ದು, ಮನೇಲಿರತಕ್ಕಂಥವ್ರೊಂದಿಗೆ ಉತ್ತಮ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ವಿರೋಧ ಜಾಸ್ತಿ ಕಟ್ಕೊಳ್ತಾ ಹೋಗ್ತೀರಾ. ನೀವು ಆಡತಕ್ಕಂಥ ಮಾತುಗಳು ಜನರಿಗೆ ಬಹಳ ವಿರೋಧವಾಗಿ ಕಾಣಿಸುತ್ತೆ. ಅವರೊಂದಿಗೆ ಮಾನಸಿಕವಾಗಿ ಕಚ್ಚಾಡ್ಕೊಂಡು ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೀರ. ನೀವೇ ಅಶಾಂತಿ ಜಾಸ್ತಿ ಕಾಡಿಸುತ್ತೆ. ಯಾರಿಗಾದರೂ ರಕ್ತದೊತ್ತಡ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಸಿಂಹರಾಶಿಯವರು ಜಾಗ್ರತೆಯಿಂದಿರಿ. ಜೂನ್ ನಂತರ ಆ ಸಮಸ್ಯೆಗಳು ದ್ವಿಗುಣವಾಗಿ ನಿಮ್ಮನ್ನು ಯಥೇಚ್ಛವಾಗಿ ಕಾಡತಕ್ಕಂಥದ್ದಾಗುತ್ತೆ. ಆರೋಗ್ಯದ ಮೇಲೆ ಯಥೇಚ್ಛವಾಗಿ ಪರಿಣಾಮ ಬೀಳುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಹೊಸ ಇನ್ವೆಸ್ಟನ್ನು ಮಾಡಬೇಕು ಅಂತಿದ್ದವರು, ಹಣಕಾಸಿನ ಹೊಸ ಉದ್ಯೋಗಗಳಲ್ಲಿ ಹೂಡಿಕೆ ಮಾಡಿ ಲಾಭವನ್ನು ನೋಡಬೇಕು ಅಂತಿದ್ದವರು ಜೂನ್ ನಂತರ ಎಚ್ಚರಿಕೆ ಹೆಜ್ಜೆ ಇಡಿ. ಇಲ್ಲದಿದ್ದರೆ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗತಕ್ಕಂಥದ್ದು, ಮೋಸ ಹೋಗತಕ್ಕಂಥ ಚಾನ್ಸಸ್ಗಳಿರುತ್ತೆ, ಅಥವಾ ಬಿಸ್ನೆಸ್ ಲಾಸ್ ಆಗತಕ್ಕಂಥ ಚಾನ್ಸಸ್ಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ವ್ಯಾಪಾರ ವ್ಯವಹಾರವನ್ನು ಮಾಡುವಂತರಾಗಿ ಅಂತ. ಹಾಗೆಯೇ ಶನಿಶ್ಚರ ಅಷ್ಟಮ ಶನಿ ಏನಂತಾನೆ ಹೇಳಕ್ಕೆ ಸಾಧ್ಯ. 1 ವರ್ಷದಿಂದ ಸಿಂಹರಾಶಿಯವರು ಈ ವಿಚಾರವಾಗಿ ಯಥೇಚ್ಛವಾಗಿ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಶನೀಶ್ವರನ ಅಪದೃಷ್ಟಿಯಿಂದ ಸ್ವಲ್ಪ ಪರೀಕ್ಷೆಗಳನ್ನು ಕೂಡ ಎದುರಾಗುವಂತಾಗಿದೆ. ಜನರ ವಿರೋಧ, ಕುಟುಂಬದಲ್ಲಿ ನೆಮ್ಮದಿ ನೋಡಿದ್ರು ಕೂಡ ದಾಯಾದಿಗಳು, ಹಿತೈಷಿಗಳು ಅನ್ಸ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರೊಂದಿಗೆ ಬಹಳ ವಿರೋಧವನ್ನು ಕಟ್ಟಿಕೊಂಡಿರ್ತೀವಿ. ವೃತ್ತಿಪರವಾಗಿ ನಾನಾ ರೀತಿಯ ಅಲದಾಟಗಳು, ಕೋರ್ಟ್ ಕಚೇರಿಯ ವ್ಯಾಜ್ಯ, ಮನಸ್ತಾಪ, ನಿಷ್ಠೂರ ಈ ವರ್ಷ ಶನಿಶ್ಚರನ ಪರೀಕ್ಷಾಪೂರ್ವಕವಾಗಿ ನಿಮಗೆ ಯಥೇಚ್ಛವಾಗಿ ಕಾಡುವಂತಾಗತ್ತೆ. ನಂಬಿಕಸ್ಥರೇ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳಿರುತ್ತೆ. ಜಾಗ್ರತೆ. ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಎಲ್ಲ ಹಣವನ್ನು ಮತ್ತಿನ್ಯಾರಿಗೂ ಕೊಡತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಬಿಸ್ನೆಸ್ಸಲ್ಲಿ ಯಾಮಾರಿಸಿ ನಿಮ್ಮನ್ನು ಮೋಸ ಮಾಡ್ತಾರೆ. ಜಾಗೃತವಾಗಿ ವ್ಯವಹರಿಸಿ. ಅತಿಯಾದ ನಂಬಿಕೆ ಸದಾಕಾಲ ಸಂಕಷ್ಟವನ್ನು ತಂದು ಕೊಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವರ್ಷ ಸಿಂಹರಾಶಿಯವರು. ನಿಮ್ಮ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮಗೆ ದ್ರೋಹವನ್ನು ಮಾಡ್ತಾರೆ. ನಂಬಿಕೆ ಇರಬೇಕು, ನಂಬಿಕೆಯೇ ಜೀವನ, ಒಪ್ಕೊಳ್ತೀನಿ. ಆದರೆ ಅತಿಯಾದ ನಂಬಿಕೆ ಅಲ್ಲ, ಮೂರ್ಖನಾಗಿ ಮಾಡಿಬಿಡ್ತಾರೆ ನಿಮಗೆ ಜಗತ್ತು. ಹಾಗಾಗಿ ಸ್ವಲ್ಪ ಸಿಂಹರಾಶಿಯವರು ಈ ವಿಚಾರವಾಗಿ ಗಮನಹರಿಸಿ. ಅಲದಾಟಗಳು ಜಾಸ್ತಿ ಇರತಕ್ಕಂಥದ್ದು ಈ ವರ್ಷ. ನಾನಾ ವಿಚಾರವಾಗಿ ಚಿಂತೆಗಳು, ಟೆನ್ಷನ್ಸ್ಗಳು ನಿಮ್ಮನ್ನ ಕಾಡಿಸುತ್ತೆ. ಯಾವುದಕ್ಕೂ ಕೂಡ ನೆಮ್ಮದಿ ಇಲ್ಲದೆ ಯಾವ ಕೆಲಸವನ್ನು ಕೂಡ ಫೋಕಸ್ ಆಗಿ ಮಾಡತಕ್ಕಂಥ ಸಂದರ್ಭಗಳನ್ನೇ ಬಿಡೋದಿಲ್ಲ. ಒಂದಲ್ಲ ಒಂದು ಗೊಂದಲ, ಒಂದಲ್ಲ ಒಂದು ಸಮಸ್ಯೆ ನಿಮ್ಮ ತಲೆಗೆ ಹೊಕ್ಕಿ ನಿಮಗೆ ನಾನಾ ರೀತಿಯ ಟೆನ್ಷನ್ಸ್ಗಳನ್ನು, ಕಾನ್ಸಂಟ್ರೇಷನ್ ಮೈಂಡನ್ನು ಡೈವರ್ಟ್ ಮಾಡತಕ್ಕಂಥ ಸನ್ನಿವೇಶಗಳು ಈ ವರ್ಷ ಇದೆ ಸಿಂಹರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಈ ವಿಚಾರವಾಗಿ ಫೋಕಸ್ ಆಗಿ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೆಲಸ ಮಾಡಿ. ಬೇರೆಯವರ ಅನಿಸಿಕೆಗಳನ್ನು ತೆಗೆದುಕೊಳ್ಳಿ, ಆದರೆ ಅವರ ನಿರ್ಧಾರವೇ ನಿಮ್ಮ ನಿರ್ಧಾರವಾಗದಿರಲಿ. ಸ್ವಲ್ಪ ನೀವು ಡಿಪೆಂಡ್ ಆಗತಕ್ಕಂಥದ್ದು ಜಾಸ್ತಿ. ಯಾರೋ ಹೇಳ್ಬಿಟ್ರು ಅದನ್ನು ಮಾಡಬೇಡ, ಇನ್ಯಾರೋ ಹೇಳ್ತಾ ಇದ್ದಾರೆ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೇನೋ. ಸ್ವಂತ ಬುದ್ಧಿಯನ್ನು ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ನಿಮಗೆ ಶುಭ. ನಿಮ್ಮ ಬುದ್ಧಿಗೂ ಸ್ವಲ್ಪ ಕೆಲಸ ಕೊಟ್ಟರೆ ಇನ್ನೂ ಲಾಭ. ಹೇಳಿಕೆ ಮಾತುಗಳನ್ನು ಕೇಳತಕ್ಕಂಥದ್ದು ಕಮ್ಮಿ ಮಾಡ್ಕೊಳ್ಳಿ ಈ ವರ್ಷ. ಯಾರೋ ಏನೋ ಮಾಡಿಬಿಟ್ರು, ಇನ್ಯಾರೋ ಏನೋ ಹೇಳ್ಬಿಟ್ರು,
ನಿಮಗೆ ಶಕ್ತಿ ಇಲ್ಲ ಅಂದರೂ, ಅದರ ಬಗ್ಗೆ ಜ್ಞಾನ ಇಲ್ಲ ಅಂದರೂ ಆ ಕೆಲಸ ಕಾರ್ಯವನ್ನು ಮಾಡಿ ಕೈ ಸುಟ್ಕೊಳ್ಬೇಡಿ. ಈ ಸಂಕಷ್ಟಗಳೇ ಈ ವರ್ಷ ನಿಮಗೆ ಬಾಧಿಸತಕ್ಕಂಥದ್ದು. ಸ್ವಲ್ಪ ಜಾಗೃತವಾಗಿರಿ. ಹಾಗೆಯೇ ಶತ್ರುವಿನ ಕಾಟವು ಕೂಡ ಈ ವರ್ಷ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರುತ್ತೆ. ಶತ್ರುವಿನ ಕಾಟ ಯಥೇಚ್ಛವಾಗಿರತಕ್ಕಂಥದ್ದು. ಇನ್ನು ರಾಹು ಮತ್ತು ಕೇತು ಕುಂಭ ಮತ್ತು ಸಿಂಹರಾಶಿನಾಗಿರತಕ್ಕಂಥದ್ದು ನೆಗೆಟಿವ್ ಫಲವನ್ನು ಕೊಡ್ತಾನೆ ಈ ವರ್ಷ ನಿಮಗೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಳಂಬ. ಇವತ್ತನ್ನಾಗೋ ಕೆಲಸ 1 ತಿಂಗಳು, 6 ತಿಂಗಳು, 3 ತಿಂಗಳು ತುಂಬ ಎಳೆದಾಡ್ಬಿಡುತ್ತೆ. ಸರ್ಕಾರಿ ಕೆಲಸ ವಿಚಾರಗಳಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟು ಆ ಕೆಲಸ ಕಾರ್ಯ ಮುಗಿದ್ರೆ ಸಾಕಪ್ಪ ಜೀವನದಲ್ಲಿ ಅಂತ ಅನ್ನೋ ಮನಸ್ಥಿತಿಗೆ ಬರುವಂಥರ ಆಗ್ಬಿಡ್ತೀರಾ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸ್ಲೋ ಮೂಮೆಂಟಲ್ಲಿ, ಸ್ಲೋ ಪ್ರೋಸೆಸ್ಸಲ್ಲಿ ನಡೆಯತಕ್ಕಂಥದ್ದು. ಇವತ್ತನ್ನ ಕೆಲಸ ನಾಳೆ, ನಾಳೆನ ಕೆಲಸ ನಾಳಿದ್ದು, ಈ ಥರ ಪೋಸ್ಟ್ಪೋನ್ಗಳಾಗತಕ್ಕಂಥ ಸ್ವಲ್ಪ ಜಾಸ್ತಿ ಇರುತ್ತೆ. ಯಥೇಚ್ಛವಾಗಿ ಚಿಂತೆ, ಮಾನಸಿಕ ಒತ್ತಡ ಸಿಂಹರಾಶಿಯವರಿಗೆ ಈ ವರ್ಷ ಕಾಡಿಸತಕ್ಕಂಥದ್ದು. ಸ್ವಲ್ಪ ಈ ವಿಚಾರವಾಗಿ ಮನಸ್ಸನ್ನು ತಿಳಿಯಾಗಿಸ್ಕೊಳ್ಳಿ. ಅತಿಯಾದ ಚಿಂತೆ ಬೇಡ, ಅತಿಯಾದ ದುಡುಕಿನ ನಿರ್ಧಾರಗಳು ಬೇಡ. ಅದು ಯಥೇಚ್ಛವಾಗಿ ನಿಮಗೆ ಸಂಕಷ್ಟವನ್ನು ತಂದುಕೊಡುತ್ತೆ. ಈ ವರ್ಷ ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಖಂಡಿತ ಪ್ರತಿಷ್ಠೆ ವೃದ್ಧಿಯಾಗತಕ್ಕಂಥದ್ದು. ಆತ್ಮವಿಶ್ವಾಸ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಗೂ. ಸಿಂಹರಾಶಿಯವರು ಈ ವರ್ಷ ಅದನ್ನು ಪ್ರದರ್ಶನ ಮಾಡತಕ್ಕಂಥ ಸಮಯ ಬಂದಿರತಕ್ಕಂಥದ್ದು. ನೀವು ಯಾವುದನ್ನು ನಂಬ್ತೀರೋ, ನೀವು ಯಾವುದು ಮಾಡ್ತಾ ಇದ್ದೀರೋ ಅದು ಲಾಭವಾಗಲಿ ನಷ್ಟವಾಗಲಿ ಅದಕ್ಕೆ ಸ್ಟಿಕ್ ಆನ್ ಆಗಿ ನಿಂತ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರೂ ಕೂಡ ನಿಮ್ಮನ್ನು ನಂಬೋದಿಲ್ಲ. ಈ ಪ್ರಪಂಚದ ತಿಳಿದಿರಲಿ, ಇದು ಸಿಂಹ, ಮೀನ, ಮಕರ, ಕುಂಭ ಅಂತಲ್ಲ, ಪ್ರತಿಯೊಬ್ಬ ರಾಶಿಯವರು ತಿಳಿಬೇಕಾಗಿರತಕ್ಕಂಥ ಸತ್ಯ. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆಗತಕ್ಕಂಥ ಕೆಲಸದಲ್ಲಿ ಲಾಭನೋ ನಷ್ಟವೋ ಸೆಕೆಂಡ್ರಿ. ಆದರೆ ಆ ದೃಢ ಸಂಕಲ್ಪ, ದೃಢ ನಿರ್ಧಾರ ಇದೆಯಲ್ಲ, ಖಂಡಿತ ಒಂದಲ್ಲ ಒಂದು ದಿನ ಯಥೇಚ್ಛವಾಗಿ ಲಾಭವನ್ನು ಪಡೆದುಕೊಳ್ತಾರೆ. ತಿಳ್ಕೊಳ್ಳಿ, ಜೀವನದಲ್ಲಿ ನಿಮ್ಮಲ್ಲಿ ಸತ್ಯತೆ ಇದ್ದರೆ, ನಿಮ್ಮಲ್ಲಿ ಮಾಡತಕ್ಕಂಥ ಕೆಲಸದಲ್ಲಿ ನಾನು ನಿಯತ್ತಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಮನಸ್ಸಿಗೆ ತೃಪ್ತಿ ಇದ್ದರೆ, ಮಾಡ್ತಕ್ಕಂಥ ಕೆಲಸವನ್ನು 100% ಎಫೆಕ್ಟಿವ್ಲಿ ತುಂಬ ಕಾನ್ಸಂಟ್ರೇಷನ್ ಆಗಿ ಕೆಲಸವನ್ನು ಮಾಡಿದರೆ ಖಂಡಿತ ಭಗವಂತ ಮೋಸ ಮಾಡೋಲ್ಲ. ಖಂಡಿತವಾಗಿ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಎಲ್ಲವೂ ಸೈಡಿಗೆ ಹೋಗಿ ಶುಭವನ್ನು ಅಪೇಕ್ಷೆ ಮಾಡ್ಬೋದು. ಲಾಭ ಖಂಡಿತ ಕಟ್ಟಿಟ್ಟ ಬುತ್ತಿ ತಿಳಿದಿರಲಿ. ಈ 3 ಪ್ರಿನ್ಸಿಪಲ್ ಪ್ರತಿಯೊಬ್ಬ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾರು ಈ 3 ಪ್ರಿನ್ಸಿಪಲ್ಗಳನ್ನ ಜೀವನದಲ್ಲಿ ಖಂಡಿತವಾಗಿ ಚಾಚು ತಪ್ಪದೆ ಮಾಡ್ತಾರೋ ಆ ವ್ಯಕ್ತಿ ಸಕ್ಸಸ್ಫುಲ್ ಮ್ಯಾನ್ ಆಗಿ ಸಂಪೂರ್ಣ ಜೀವನವನ್ನು ಕಳೀತಕ್ಕಂಥವರಾಗಿರ್ತಾರೆ. ಆ ಎಲ್ಲ ಶ್ರೇಯಸ್ಸು ನಿಮಗೆ ಸಿಗುವಂತಾಗಲಿ, ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿ ಆಗಲಿ, ಉತ್ತಮ ಪ್ರತಿಷ್ಠೆ ಸಿಗತಕ್ಕಂಥ ವರ್ಷವಾಗಲಿ, ನಿಮ್ಮ ಹೆಸರಿಗೆ ಒಳ್ಳೆಯ ಕೀರ್ತಿ ಸಂಪಾದನೆ ಮಾಡತಕ್ಕಂಥ ಅನುಗ್ರಹವನ್ನು ಭಗವಂತ ಕರುಣಿಸಿಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ. ಸಿಂಹರಾಶಿಯವರು ಈ ಸಂಪೂರ್ಣ ವರ್ಷ ಶಿವನನ್ನು ಆರಾಧನೆ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಲಕ್ಷಗಟ್ಟಲೆ ಜಪ ಮಾಡಬೇಕು ಅಂತ ಹೇಳ್ತೀವಿ. ಪ್ರತಿನಿತ್ಯ ಎಷ್ಟಾಗುತ್ತೋ ಈ ಮಂತ್ರವನ್ನು ಜಪ ಮಾಡಿ, ನಿಮ್ಮ ಹತ್ರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡತಕ್ಕಂಥದ್ದು, ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಅಥವಾ ಭಗವಂತನ ಆರಾಧನೆ ಮಾಡತಕ್ಕಂಥದ್ದು. ಏನಿಲ್ಲ ಅಂದರೆ ದೇವರ ಸನ್ನಿಧಾನಕ್ಕೆ ಹೋಗಿ ಕೂತಿ 1-2 ನಿಮಿಷ ಧ್ಯಾನವನ್ನಾಗಿರ್ಬೋದು, ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತ ಅಷ್ಟಮ ಶನಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡತಕ್ಕಂಥವನಾಗ್ತಾನೆ. ಶಿವನ ಅನುಗ್ರಹದಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ಪ್ರಮುಖ ಮನಸ್ಸಿಗೆ ಉತ್ತಮ ಶಾಂತಿ ನೆಮ್ಮದಿ ಸಹಿತವಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲವಿದೆ, ಎಷ್ಟೋ ಜನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮದುವೆ ಸೆಟ್ ಆಗ್ತಾ ಇಲ್ಲ, ಯಾವಾಗ ಮದುವೆ ಆಗುತ್ತೆ, ಈ ಥರ ನಾನಾ ಆಲೋಚನೆ ತಲೆ ಉಗ್ಗಿಸ್ಕೊಂಡಿದ್ದೀರಾ. ಖಂಡಿತ ಈ ವರ್ಷ ಗುರುವಿನ ಅನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯದ ಅಭಿವೃದ್ಧಿನ ಕಾಣುವಂತರಾಗ್ತೀರಾ. ಅಥವಾ ಸಂಕಷ್ಟ ಇನ್ನೂ ಕೂಡ ನಿಮ್ಮನ್ನು ಬಾಧಿಸುತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಆತ್ಮೀಯರಿಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಪ್ರತಿನಿತ್ಯವೂ ಕೂಡ ಧರ್ಮದ ವಿಚಾರವಾಗಿರ್ಬೋದು, ಜ್ಯೋತಿಷ್ಯ, ವಾಸ್ತು, ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿದ್ದ ಉಪಯುಕ್ತ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ಸಂಪೂರ್ಣ ಜೀವನವನ್ನು ಸುಂದರವಾಗಿಟ್ಕೊಳ್ತಕ್ಕಂತಹ ಅನುಜ್ಞೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಳ್ತೇನೆ. ಶುಭವಾಸ್ತು.